ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ರೀಸೆಂಟ್ ರಿಪೋರ್ಟ್ಸ್ ಪ್ರಕಾರ ಪ್ರತಿ 6 ಜನದಲ್ಲಿ ಒಬ್ಬರಿಗೆ ಇನ್ಫರ್ಟಿಲಿಟಿ ಕಾಡ್ತಾ ಇದೆ, ಅಂದರೆ ಬಂಜೆತನ ಕಾಣ್ತಾ ಇದೆ. ಅದರಲ್ಲೂ ನಮ್ಮ ದೇಶದಲ್ಲಿ ಪ್ರತಿ 100 ಜನದಲ್ಲಿ 12 ಜನಕ್ಕೆ ಈ ಇನ್ಫರ್ಟಿಲಿಟಿ ಸಮಸ್ಯೆ ಕಾಣಿಸ್ಕೊತಾ ಇದೆ. ಬಟ್ ಶಾಕಿಂಗ್ ಏನು ಗೊತ್ತಾ, ಈ ಒಂದು ಸಮಸ್ಯೆಗೆ ಬರೀ ಲೇಡೀಸ್ ಸಮಸ್ಯೆ ಅಷ್ಟೇ ಕಾರಣ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಗಂಡ್ಮಕ್ಳಿಗೂ ಕೂಡ ಇನ್ಫರ್ಟಿಲಿಟಿ ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಇರ್ಬೋದು. ನಂಬರ್ 1, ತುಂಬ ಲೇಟಾಗಿ ಮದುವೆ ಆಗ್ತಾ ಇದ್ದೀವಿ. 30 ಇಯರ್ಸ್ ಆದಮೇಲೆ ತುಂಬ ಜನ ಮದುವೆ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಎರಡನೇದು, ತುಂಬ ವೇಟ್ ಜಾಸ್ತಿ ಇರ್ತಾ ಇದ್ದಾರೆ, ಒಬ್ಯಾಸಿಟಿ, ಓವರ್ ವೇಟ್, ಹೊಟ್ಟೆ ತುಂಬ ದಪ್ಪ ಇರುತ್ತೆ. ಅನ್ಹೆಲ್ದಿ ಲೈಫ್ ಸ್ಟೈಲ್, ತುಂಬ ಕೂದಲೇ ವರ್ಕ್ ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗ್ತಾ ಇದೆ. ಇಷ್ಕೊಂಡ್ಬಿಟ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್, PCOD, PCOS ಲೇಡೀಸಲ್ಲಿ. ಜೆಂಟ್ಸಲ್ಲಿ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕಿಂಗ್ ಮಾಡ್ತಾರೆ, ಅನ್ಹೆಲ್ದಿ ಲೈಫ್ ಸ್ಟೈಲ್, ತುಂಬ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಇದು ಎಕ್ಸೆಸ್ ಆಫ್ ಮಾಸ್ಟರ್ಬೇಷನ್. ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಾ ಇದೆ, ಆ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಸೊ ದಟ್ ಬೇಗ ಕನ್ಸೀವ್ ಆಗಿ ಕಷ್ಟ ಆಗ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ ಏನು ಆಗಿದ್ರೆ